ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 50 ದಿನಗಳ ಉಪವಾಸ ದಿನಮಾನದಲ್ಲಿ 5ನೇ ದಿನಕ್ಕೆ ನಾವು ಸೇರಿದೆ. ಎಲ್ಲರಿಗೂ ಈ ಧ್ಯಾನಕ್ಕಾಗಿ ಸ್ವಾಗತ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಮೊದಲನೇ ಅರಸುಗಳು 12ನೇ ಅಧ್ಯಾಯ 20ರಿಂದ 40 ವಚನಗಳಾಗಿದೆ. ಆ ಭಾಗದಲ್ಲಿ ಹೇಳ್ತಾ ಇರುವುದೇನೆಂದರೆ, ಆಹಾಬನು ಆಳ್ಕೆಯ ಕಾಲದಲ್ಲಿ ಯೆಹೋವ ಅನುವಾದಿಗಳಿಗೆ ಕೊಲ್ಲುವುದಕ್ಕಾಗಿ ಪ್ರಯತ್ನ ಪಡ್ತಾ ಇರುವಾಗ ಅಡಗಿಸಿಕೊಂಡಿರುವ ಏಲಿಯನನ್ನು ದೇವರು ಭೇಟಿಯಾಗಿ, ನೀನು ಅವನಿಗೆ ನಿನ್ನೆ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿದೆ. ಹಾಗೆ ಆಹಾಬನ ಹತ್ರ ಹೋಗಿ ಏಲಿಯ ಪ್ರವಾದಿ ಹೇಳ್ತಾ ಇರುವ ಮಾತಾಗಿದೆ, ನೀವು 2 ಮನಸ್ಸುಳ್ಳವರಾಗಿದ್ದೀವಿ, ನಂಬುವಾದರೆ ಯೆಹೋವ ದೇವರನ್ನೇ ನಂಬಬೇಕು ಎಂಬುದಾಗಿ ಹೇಳಿದೆ. ಆವಾಗ ಏಲಿಯನು ಹೇಳಿರುವುದು ಮಾತಾಗಿದೆ, ಒಂದು ಕಾರ್ಯ ಮಾಡೋಣ, ದೇವರಿಗೆ ಯಜ್ಞವೇದಿಯನ್ನು ಅರ್ಪಿಸೋಣ. ಬಾಲಿನ ದೇವರಿಗೂ ಯೆಹೋವ ದೇವರಿಗೂ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ 2 ಯಜ್ಞವೇದಿಯನ್ನು ಸಿದ್ಧತೆ ಮಾಡಿದನು. ಆವಾಗ ಬಾಲಿನ ಪ್ರವಾದಿಗಳು 450 ಜನ ಇದ್ದರು, ಏಲಿಯನು ಒಬ್ಬನೇ ಇದ್ದನು. ಆದರೆ ಅವನ ಜೊತೆಯಲ್ಲಿ ಸರ್ವಶಕ್ತನಾದ ದೇವರ ಸಾನ್ನಿಧ್ಯ ಇತ್ತು. ಅದರಿಂದ 2 ಹೋರಿಗಳನ್ನು ತಂದು 2 ಯಜ್ಞವೇದಿಗಳನ್ನು ಕಟ್ಟಿ ಅದರಲ್ಲಿ ಬಾಲಿನ ದೇವರನ್ನು ಯಜ್ಞವೇದಿಯ ಮೇಲೆ ಒಂದು ಹೋರಿಯನ್ನು ಹಾಕಿ, ಬಾಲಿನ ಪ್ರವಾದಿಗಳು ಬೆಳಿಗ್ಗೆಯಿಂದ ಅವರು ದೇವರನ್ನು ಕೂಗುತ್ತಾ ಇದ್ದರು, ಆದರೆ ಅವರ ಪ್ರಾರ್ಥನೆಯನ್ನು ಕೇಳಲೇ ಇಲ್ಲ. ಅವರ ಶರೀರವನ್ನು ಗಾಯ ಮಾಡಿದರು, ಆದರೂ ದೇವರು ಕೇಳಲೇ ಇಲ್ಲ, ಅವರ ಯಜ್ಞವನ್ನು ಮೆಚ್ಚಲಿಲ್ಲ. ಏಲಿಯನು ತನ್ನ ಯಜ್ಞವೇದಿಯನ್ನು ಸಿದ್ಧ ಮಾಡಿ ಅದರಲ್ಲಿ ಹೋರಿಯನ್ನು ಹಾಕಿ ಅವನು ಪ್ರಾರ್ಥನೆ ಮಾಡ್ತಾಯಿದ್ದ. ಅವನು ಪ್ರಾರ್ಥನೆ ಮಾಡುವುದು ಇದೆ, ನೀನೇ ನಿಜವಾದ ದೇವರು, ನಾನು ನಿನ್ನ ದಾಸನಾಗಿದ್ದೇನೆ, ಈ ಆಜ್ಞೆಗಳನ್ನು ನಿನ್ನಿಂದಲೇ ಆಗಿದೆ ಎಂಬುದಾಗಿ ಈ ಜನರಿಗೆ ತಿಳಿದುಕೊಳ್ಳಬೇಕು ಎಂಬುದಾಗಿರುವ 3 ಪ್ರಾರ್ಥನೆ ಮಾಡಿದನು. ಆ ಸಮಯದಲ್ಲಿ ದೇವರ ಬೆಂಕಿಯನ್ನು ಏಲಿಯನ ಯಜ್ಞದ ಮೇಲೆ ಇಳಿದು ಅದನ್ನು ಸುಟ್ಟನು. ಪ್ರಿಯರೇ, ಈ ಭಾಗದಿಂದ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯವೇನೆಂದರೆ, 2 ಮನಸ್ಸುಳ್ಳವರಾಗಿ ಇರಬಾರದು. ದೇವರ ಸನ್ನಿಧಿಯಲ್ಲಿ ನಿಜವಾದ ದೇವರಾದ ಯೆಹೋವನನ್ನೇ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಏಲಿಯನು ಹೇಳಿರುವ ಹಾಗೆ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಬೇಕಾದ ದಿನವಾಗಿದೆ ಈ ಉಪವಾಸ ದಿನಮಾನ. ಈ ದಿನದಲ್ಲಿ ನಮ್ಮ ಪ್ರಾರ್ಥನೆ ಒಂದೇ ಆಗಿರಬೇಕು, ನೀನೇ ನಿಜವಾದ ದೇವರು ಎಂಬುದಾಗಿ ನಮ್ಮ ಸುತ್ತಮುತ್ತಲಿರುವ ಜನ ತಿಳಿದುಕೊಳ್ಳಬೇಕು ಎಂಬುದಾಗಿರಬೇಕು. ಪ್ರವಾದನೆ ಹೇಳಿರುವ ಹಾಗೆ ಅವನ ಅನುಭವದಿಂದ ಮಾತನಾಡಿರುವಾಗ ಒಂಟಿಯಾಗಿರುವ ಸಮಯದಲ್ಲಿ 450 ಜನ ಬಾಲಿನ ಪ್ರವಾದಿಗಳಿರುವ ಸಮಯದಲ್ಲಿಯೂ ಏಲಿಯನು ಒಬ್ಬನೇ ಆಗಿದ್ದನು. ಅವನು ಭಯಪಡಲಿಲ್ಲ, ಯಾಕಂದರೆ ಅವನ ಜೊತೆಯಲ್ಲಿರುವ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಯೇಸಾಮಿ ಸುವಾರ್ತೆ ಭಾಗದಲ್ಲಿ ಹೇಳ್ತಾ ಇರುವುದೇನೆಂದರೆ, ತೋಳಗಳ ಮಧ್ಯದಲ್ಲಿ ಕುರಿಗಳ ಹಾಗೆ ನಿಮ್ಮನ್ನು ಕಳುಹಿಸ್ತೇನೆ ಎಂಬುದಾಗಿ. ಎಂದಿಗೂ ಮರೆಯಬಾರದು, ದೇವರು ನಮ್ಮೊಂದಿಗೆ ಇರುವಾಗ ನಾವು ಯಾವುದನ್ನು ಭಯಪಡಬಾರದು. ಸುತ್ತಮುತ್ತಲಿರುವ ಅರಸನಿರಬಹುದು, ಸುತ್ತಮುತ್ತಲು 450 ಬಾಲಿನ ಪ್ರವಾದಿಗಳಿದ್ದರು, ಹೆದರದೇ ಇರುವ ಏಲಿಯನ ಹಾಗೆ ನಾವು ದೇವರ ಮುಂದೆ ಸಾಕ್ಷಿಯಾಗಿರಬೇಕು. ನಮ್ಮ ಮನೆಗಳಲ್ಲಿಯೂ ನಮ್ಮ ಸಮಾಜದಲ್ಲಿಯೂ ನಾವು ಇರುವ ಕಡೆಯಲ್ಲಿಯೂ ದೇವರ ಸಾಕ್ಷಿಯಾಗಿರಬೇಕು. ಒಂದೇ ಪ್ರಾರ್ಥನೆ ಇರಬೇಕು. ಏಲಿಯನ ಪ್ರಾರ್ಥನೆ ಹಾಗೆ ನಮ್ಮ ಪ್ರಾರ್ಥನೆಯು ಒಂದೇ ಆಗಿರಬೇಕು. ಅದೇನೆಂದರೆ, ನೀನೇ ನಿಜವಾದ ದೇವರು, ನಾನು ನಿನ್ನ ದಾಸನಾಗಿದ್ದೇನೆ, ಈ ಆಜ್ಞೆಗಳನ್ನು ನಿನ್ನಿಂದಲೇ ಆಗಿರುವುದು ಎಂಬುದಾಗಿ ಜನ ತಿಳಿದುಕೊಳ್ಳಬೇಕು. ಪ್ರಿಯರೇ, ಈ ಉಪವಾಸ ದಿನಮಾನಗಳಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಬೇಕು ದೇವರ ಸನ್ನಿಧಿಯಲ್ಲಿ. ಈ ದಿವಸದಲ್ಲಿ ಸರ್ವಶಕ್ತ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡೋಣ. ಈ ಉಪವಾಸ ದಿನಮಾನಗಳಲ್ಲಿ ದೇವರ ಕರದಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ನೀನೇ ನಿಜವಾದ ದೇವರು, ಇದರ ಮುಂದೆ ಸಾಕ್ಷಿಯಾಗಿ ನಮ್ಮನ್ನು ಮಾರ್ಪಡಿಸುವ ಸ್ವಾಮಿ, ಇದರ ತೋರಿಸಿಕೊಳ್ಳಬೇಕು. ದೇವರ ಸಾಕ್ಷಿಯಾಗಿ ನಮ್ಮನ್ನು ಕಳುಹಿಸುವಾಗ ನಮ್ಮ ಜೊತೆಯಲ್ಲಿ ಸರ್ವಶಕ್ತನ ದೇವರಿದ್ದಾನೆ, ಅದೆಂದಿಗೂ ಮರೆಯಬಾರದು. ನಾವಿರುವ ಕಡೆಯಲ್ಲಿಯೂ, ನಾವು ಕೆಲಸ ಮಾಡುವ ಜಾಗದಲ್ಲಿಯೂ, ನಮ್ಮ ಜೀವನದ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ದೇವರ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಮರೆಯಬಾರದು. ನಾವು ಮನೆಯಲ್ಲಿ ಉಂಡಿಯಾಗಿರಬಹುದು, ಆದರೆ ಸರ್ವಶಕ್ತನ ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ಅದು ನಾವೆಂದಿಗೂ ಮರೆಯಬಾರದು. ಈ ದಿನದಲ್ಲಿ ನಿಜವಾಗಿ ಉಪವಾಸ ಮಾನಗಳಲ್ಲಿ ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ಸರ್ವಶಕ್ತನ ದೇವರನ್ನು